ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಅಶ್ವತ್ಥಾಮನು ಈಶ್ವರನನ್ನು ಸ್ತುತಿಸಿದುದು. ಆತನು ನೋಡುತ್ತಿರುವಂತೆಯೇ ಸುವರ್ಣ ಸುವರ್ಣ ವೇದಿಯಲ್ಲಿ ಅಗ್ನಿಯು ಉತ್ಪನ್ನವಾದುದು. ಆತನ ಸಮೀಪದಲ್ಲಿ ಅನೇಕ ಭೂತಗಳು ಕಾಣಿಸಿದುದು. ಆತನು ತನ್ನನ್ನೇ ಅಗ್ನಿಯಲ್ಲಿ ಹೋಮ ಮಾಡಲು ಯತ್ನಿಸಿದಾಗ ಈಶ್ವರನು ಪ್ರತ್ಯಕ್ಷನಾಗಿ ಒಂದು ಕತ್ತಿಯನ್ನು ಕೊಟ್ಟು ತನ್ನ ಅಂಶವನ್ನು ಅವನಲ್ಲಿಟ್ಟುದು ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಹೀಗೆ ಪಂಚಭೂತಗಳಿಂದಾದ ತನ್ನ ಶರೀರವನ್ನೇ ರುದ್ರನಿಗೆ ಬಲಿಯಾಗಿ ಕೊಡುವುದಾಗಿ ನಿಶ್ಚಯಿಸಿ ದ್ರೋಣಪುತ್ರನು ರಥದಿಂದ ಇಳಿದು ಪರಿಶುದ್ಧನಾಗಿ ಧ್ಯಾನಕ್ಕೆ ತೊಡಗಿ, ಈಗ ನಾನು ಉಗ್ರ ಸ್ವರೂಪಿಯು, ಶಾಶ್ವತನು, ಮಂಗಳ ರೂಪನು, ಲಯಕರ್ತನು, ಸರ್ವೇಶ್ವರನು, ಕೈಲಾಸವಾಸಿಯು, ವರದಾಯಕನು, ಸೃಷ್ಟಿ ಸ್ಥಿತಿ ಕಾರಣನು, ಲೋಕ ಸಂಹಾರಕನು, ನಾಶವಿಲ್ಲದವನು, ನೀಲಕಂಠನು, ಜನ್ಮರಹಿತನು, ವಿರೂಪಾಕ್ಷನು, ದಕ್ಷಯಾಗ ಧ್ವಂಸಕನು, ಪಾಪ ವಿನಾಶಕನು, ವಿರೂಪಾಕ್ಷನು, ನಾನಾ ರೂಪವುಳ್ಳವನು, ಉಮಾಪತಿಯು, ಸ್ಮಶಾನವಾಸಿಯು, ಗಣನಾಥನು, ಪ್ರಭುವು, ಖಟ್ವಾಂಗಧಾರಿಯು, ತ್ರಿಪುರಹರನು, ಜಟಾಧಾರಿಯು, ಬ್ರಹ್ಮಚಾರಿಯು ಆದ ಶಿವನನ್ನು ಅಲ್ಪ ಬುದ್ಧಿಯುಳ್ಳವರಿಗೆ ಅಸಾಧ್ಯವಾದ ಮನೋದಾರ್ಢ್ಯದಿಂದ ಧ್ಯಾನಿಸಿ ಭೂತೋಪಹಾರದಿಂದ ಅವನನ್ನು ಆರಾಧಿಸುವೆನು. ಸ್ತುತನು, ಸ್ತೋತ್ರಾರ್ಹನು, ಲೋಕಪೂಜ್ಯನು, ದರ್ಶನ ಮಾತ್ರದಿಂದಲೇ ಸತ್ಫಲವನ್ನು ಉಂಟು ಮಾಡತಕ್ಕವನು, ಜಿಂಕೆಯ ಚರ್ಮವನ್ನು ಧರಿಸಿದವನು, ರಕ್ತವರ್ಣನು, ನೀಲಕಂಠನು, ಅಜೇಯನು, ಶುಕ್ರರೂಪಿಯು, ಲೋಕಕರ್ತನು, ಬ್ರಹ್ಮಸ್ವರೂಪಿಯು, ವೃತನಿಷ್ಠನು, ಗಣನಾಥನು, ತ್ರಿನೇತ್ರನು, ಪಾರ್ಶ್ವದ ಪ್ರಿಯನು, ಕುಬೇರ ಸಖನು, ಪಾರ್ವತೀಕಾಂತನು, ಷಣ್ಮುಖ ಜನಕನು, ಪಿಂಗಳ ವರ್ಣನು, ವೃಷಭ ವಾಹನನು, ಉತ್ತಮೋತ್ತಮನು, ಶ್ರೇಷ್ಠವಾದ ಬಾಣಗಳನ್ನು ಅಸ್ತ್ರಗಳನ್ನು ಧರಿಸಿದವನು, ದಿಕ್ಕುಗಳ ಕೊನೆಯಲ್ಲಿ ಇರುವವನು, ದೇಶ ರಕ್ಷಕನು, ಕವಚಧಾರಿಯು, ನಟರಾಜನು, ಚಂದ್ರಶೇಖರನು, ಲೋಕಶರಣ್ಯನು, ದೇವೋತ್ತಮನೂ ಆದ ರುದ್ರನನ್ನು ಉತ್ತಮ ಸಮಾಧಿಯಿಂದ ಶರಣು ಹೋಗುವೆನು. ಈಗ ನಾನು ದುರ್ಗಮವಾದ ಈ ಆಪತ್ತನ್ನು ದಾಟುವ ಪಕ್ಷದಲ್ಲಿ ಸರ್ವಭೂತೋಪಹಾರಗಳಿಂದ ಆ ಸರ್ವೇಶ್ವರನನ್ನು ಪೂಜಿಸುವೆನು ಎಂದು ಧ್ಯಾನದಿಂದ ಸಂಕಲ್ಪಿಸಿದನು. ಅಶ್ವತ್ಥಾಮನ ಪ್ರಯತ್ನವನ್ನು ಯೋಗ ಮಹಿಮೆಯಿಂದ ತಿಳಿದು ಆತನ ಮುಂದೆ ಸುವರ್ಣಮಯವಾದ ಒಂದು ಅಗ್ನಿವೇದಿಯು ಗೋಚರಿಸಿತು. ಅದರಲ್ಲಿ ಆಗ ದಿಕ್ಕುಗಳನ್ನು, ವಿದಿಕ್ಕುಗಳನ್ನು, ಆಕಾಶವನ್ನು ಉರಿಸುವ ಜ್ವಾಲೆಗಳೊಡನೆ ದೊಡ್ಡ ಬೆಂಕಿ ಎದ್ದಿತು. ಆಮೇಲೆ ಅದರ ಸುತ್ತಲೂ ವಿವಿಧ ಆಕಾರವುಳ್ಳ ಭಯಂಕರಗಳಾದ ಮಹಾಭೂತಗಳು ತಲೆದೋರಿದವು. ಅವುಗಳಲ್ಲಿ ಕೆಲವಕ್ಕೆ ಉರಿಯುವ ಕಣ್ಣುಗಳು, ಜ್ವಲಿಸುವ ಮುಖಗಳು, ಹಲವು ಬಾಯಿಗಳು, ಹಲವು ಕುತ್ತಿಗೆಗಳು, ಮೈಮೇಲೆ ರತ್ನ ಖಚಿತಗಳಾದ ತೋಳ್ಬಳೆ ಮುಂತಾದ ಆಭರಣಗಳು, ಮೇಲೆತ್ತಿದ ತೋಳುಗಳು, ಆನೆಗಳಂತೆಯೂ ಬೆಟ್ಟಗಳಂತೆಯೂ ದೊಡ್ಡ ಆಕೃತಿಗಳು, ನಾಯಿ, ಹಂದಿ, ಒಂಟೆ, ಕುದುರೆ, ನರಿ ಮುಂತಾದವುಗಳಂತೆ ಶರೀರಗಳು, ಹಸುಗಳಂತೆಯೂ, ಕರಡಿ, ಬೆಕ್ಕು, ಹುಲಿ, ಚಿರತೆ, ಕಾಗೆ, ಕಪ್ಪೆ, ಗಿಳಿ, ಬೆಟ್ಟದ ಹಾವು, ಹಂಸಪಕ್ಷಿ ಇವುಗಳಂತೆಯೂ ಮುಖವುಳ್ಳವು ಕೆಲವು, ಬಿಳುಪಾದ ಕಾಂತಿಯುಳ್ಳವು ಕೆಲವು, ದಾರ್ವಾಘಾಟ, ಚಾಶ ಚಾಶ ಪಕ್ಷಿಗಳಂತೆ ಮುಖವುಳ್ಳವು ಕೆಲವು, ಆಮೆ, ಮೊಸಳೆ, ಶಿಂಶುಮಾರ, ಮಕನ, ತಿಮಿ ಮುಂತಾದ ಜಲಚರಗಳಂತೆ ಮುಖವುಳ್ಳವು ಕೆಲವು, ಸಿಂಹದಂತೆ ಮುಖವುಳ್ಳವು ಕೆಲವು, ಕ್ರೌಂಚ, ಕಪೋತ, ಪಾರಾವತ ಮೊದಲಾದ ಪಕ್ಷಿಗಳಂತೆ ಮುಖವುಳ್ಳವು ಕೆಲವು, ಕೆಲವಕ್ಕೆ ಕೈಯಲ್ಲಿ ಕಿವಿ, ಕೆಲವಕ್ಕೆ 1000 ಕಣ್ಣುಗಳು, ದೊಡ್ಡ ಹೊಟ್ಟೆ, ಮಾಂಸವಿಲ್ಲದ ಮೈ, ಕಾಗೆಯಂತೆಯೂ ಗಿಡುಗನಂತೆಯೂ ಮುಖಗಳು, ತಲೆಯಿಲ್ಲದ ಬರೀ ಮುಂಡಗಳೇ ಕೆಲವು, ಭಯಂಕರವಾದ ಕರಡಿಯ ಮುಖವುಳ್ಳವು ಕೆಲವು, ಉರಿಯುವ ಕಣ್ಣು, ಉರಿಯುವ ನಾಲಿಗೆ, ಉರಿಯ ಬಣ್ಣವುಳ್ಳ ಮೈ, ಉರಿಯುವ ಕೂದಲು, ಉರಿಯುತ್ತಿರುವ 4 ಭುಜಗಳು, ಆಡು ಕುರಿಗಳಂತೆ ಮುಖಗಳು, ಕಾಂತಿಯಲ್ಲಿಯೂ ಮುಖದಲ್ಲಿಯೂ ಬಣ್ಣದಲ್ಲಿಯೂ ಶಂಖದಂತೆ ಬಿಳುಪಾಗಿ ಶಂಖಗಳನ್ನೇ ಹಾರವಾಗಿ ಧರಿಸಿ ಶಂಖದಂತೆ ಧ್ವನಿಯುಳ್ಳವು ಕೆಲವು, ಜಟಾಧಾರಿಗಳು ಕೆಲವು, 5 ಶಿಖೆಯುಳ್ಳವು ಕೆಲವು, ಬೊಚ್ಚ ತಲೆಯುಳ್ಳವು ಕೆಲವು, ಪುರುಷವಾದ ಹೊಟ್ಟೆಯುಳ್ಳವು ಕೆಲವು, ಕೆಲವಕ್ಕೆ 4 ಕೋರೆಹಲ್ಲುಗಳು, 4 ನಾಲಿಗೆಗಳು, ಶಂಕುವಿನಂತೆ ಕೂಚಾದ ಕಿವಿಯುಳ್ಳವು ಕೆಲವು, ಕಿರೀಟಧಾರಿಗಳು ಕೆಲವು, ಕೆಲವು ನೊದೆಹುಲ್ಲನ್ನು ಸುತ್ತಿರುವವು, ವಕ್ರವಾಗಿ ಸುರುಳಿಗಟ್ಟಿದ ಕೂದಲುಳ್ಳವು ಕೆಲವು, ತಲೆಪಾಗನ್ನು ಧರಿಸಿ ಕುಂಟಲಾದಿ ಅಲಂಕಾರಗಳಿಂದಲೂ ತಾವರೆ ನೈದಿಲೆಗಳ ಹಾರಗಳಿಂದಲೂ ಕಿರೀಟದಿಂದಲೂ ಶೋಭಿಸುವ ಅಂದವಾದ ಮುಖವುಳ್ಳವು ಕೆಲವು, ಮಹಾಪ್ರಭಾವದಿಂದ ಕೂಡಿದ ಇಂತಹ ಭೂತಗಣಗಳು 100,000 ಸಂಖ್ಯೆಯಿಂದ ತಲೆದೋರಿದವು. ಕೆಲವು ಭೂತಗಳ ಕೈಯಲ್ಲಿ ಶತಘ್ನಿ, ಚಕ್ರ, ಮುಸಲ, ಭುಸುಂಡಿ, ಪಾಶ, ದಂಡ ಮೊದಲಾದ ಮಹಾ ಆಯುಧಗಳಿರುವವು. ಕೆಲವು ಹಿಂದೆ ಬೆನ್ನಿಗೆ ಬತ್ತಳಿಕೆಯನ್ನು ಕಟ್ಟಿ ವಿಚಿತ್ರ ಬಾಣಗಳನ್ನು ಹಿಡಿದು ಧ್ವಜ ಪತಾಕಗಳಿಂದ ಶೋಭಿಸುವವು.
ಕೆಲವಕ್ಕೆ ಮೈಯಲ್ಲಿ ಗಂಟೆಗಳು, ಕೈಯಲ್ಲಿ ದೊಡ್ಡ ಗಂಡುಗೊಡಲೆಗಳು, ಕೆಲವು ದೊಡ್ಡ ಪಾಶಗಳನ್ನು, ಕೆಲವು ದೊಣ್ಣೆಗಳನ್ನು ಹಿಡಿದಿರುವವು, ಕೆಲವಕ್ಕೆ ಕೈಯಲ್ಲಿ ದೊಡ್ಡ ಕಂಬಗಳು, ಕೆಲವಕ್ಕೆ ಕತ್ತಿಗಳು, ಕೆಲವಕ್ಕೆ ಹೆಡೆಯೆತ್ತಿದ ಸರ್ಪಗಳಂತೆ ಕಿರೀಟಗಳು, ಸರ್ಪಮಯವಾದ ತೋಳ್ಬಳೆಗಳು, ನೆಲದ ಧೂಳಿಯೇ ಕೆಲವಕ್ಕೆ ಧ್ವಜಗಳು, ಕೆಸರಿನಿಂದ ತುಂಬಿದ ಮೈಯುಳ್ಳವು ಕೆಲವು, ವಿಚಿತ್ರ ವಸ್ತ್ರಮಾಲ್ಯಗಳಿಂದ ಕೆಲವು ಶೋಭಿಸುವವು, ಕೆಲವಕ್ಕೆ ಕಪ್ಪು ಮೈ, ಕೆಲವಕ್ಕೆ ಹಳದಿ ಬಣ್ಣದ ಮೈ, ಮೀಸೆಯಿಲ್ಲದ ಮುಖವುಳ್ಳವು ಕೆಲವು. ಇಂತಹ ಭೂತಗಳಲ್ಲಿ ಕೆಲವು ಭೇರಿ, ಶಂಖ, ಮೃದಂಗ, ಜರ್ಜರಿ, ಆನಕ, ಗೋಮುಖ ಮೊದಲಾದ ವಾದ್ಯಗಳನ್ನು ನುಡಿಸುವವು, ಕೆಲವು ಸಂತೋಷದಿಂದ ಗಾನ ಮಾಡುವವು, ಕೆಲವು ಹಾರುವವು, ಕೆಲವು ನೆಗೆಯುವವು, ಕೆಲವು ಓಡುವವು, ಕೆಲವಕ್ಕೆ ತಲೆಯ ಕೂದಲೆಲ್ಲ ಅಗ್ನಿ ಜ್ವಾಲೆಯಿಂದ ಉರಿಯುವಂತೆ ಕಾಣುವವು, ಮದಿಸಿದ ಮಹಾ ಗಜಗಳಂತೆ ಆಗಾಗ ಗರ್ಜಿಸುವವು, ಶೂಲ ಪಟ್ಟಸಗಳನ್ನು ಕೈಯಲ್ಲಿ ಹಿಡಿದು ವಿಚಿತ್ರ ಗಂಧ ಪುಷ್ಪ ವಸ್ತ್ರಗಳನ್ನು ಧರಿಸಿ ವಿಚಿತ್ರಾಭರಣಗಳಿಂದ ಶೋಭಿಸುವವು, ಕೆಲವು ಶತ್ರು ಸಂಹಾರಕಗಳಾಗಿಯೂ ದುಸ್ಸಹ ಪರಾಕ್ರಮವುಳ್ಳವುಗಳಾಗಿಯೂ ಇರುವವು, ಕೆಲವು ರಕ್ತವನ್ನು ಕುಡಿಯುತ್ತಿರುವವು, ಕೆನ್ನೀರನ್ನು ಕೊಬ್ಬಿನ ತುಪ್ಪವನ್ನು ಪಾನ ಮಾಡುತ್ತಿರುವವು, ಕೆಲವು ಮಾಂಸಗಳನ್ನು ನರಗಳನ್ನು ಕಿತ್ತು ತಿನ್ನುತ್ತಿರುವವು, ಕೆಲವಕ್ಕೆ ತಲೆಯೆಲ್ಲ ಕೂದಲು, ಕೆಲವಕ್ಕೆ ದೊಡ್ಡ ಕುಕ್ಕೆಯಂತೆ ಹೊಟ್ಟೆ, ಕೆಲವು ಗುಜ್ಜಾರಿಗಳು, ಕೆಲವಕ್ಕೆ ಅತಿ ದೀರ್ಘವಾದ ಆಕೃತಿ, ಕೆಲವಕ್ಕೆ ಮೈಯೆಲ್ಲವೂ ಬೊಜ್ಜಿನಿಂದ ತೊಂಗುತ್ತಿರುವವು, ಕೆಲವಕ್ಕೆ ಭಯಂಕರವಾದ ಆಕೃತಿ, ಅಪ್ಪಾಗಿ ತೊಂಗುತ್ತಿರುವ ತುಟಿಗಳು, ಕೆಲವಕ್ಕೆ ಬಹಳ ದೊಡ್ಡದಾಗಿ ತೊಂಗುತ್ತಿರುವ ಶಿಶ್ನಗಳು ಮತ್ತು ಅಂಡಗಳು, ಕೆಲವಕ್ಕೆ ಮೊಣಕಾಲಿನಿಂದ ಕೆಳಕ್ಕೆ ಹಿಮ್ಮೊಗವಾದ ಪಾದಗಳು, ಕೆಲವಕ್ಕೆ ತಲೆ ತುಂಬ ಕೂದಲು, ಕೆಲವಕ್ಕೆ ಬೋಳು ತಲೆ. ಅವರಲ್ಲಿ ಅನೇಕರಿಗೆ ಸೂರ್ಯಚಂದ್ರರೊಡನೆಯೂ ಗ್ರಹ ನಕ್ಷತ್ರಗಳೊಡನೆಯೂ ಕೂಡಿದ ಆಕಾಶವನ್ನು ಭೂಮಿಯಲ್ಲಿಯೇ ಉಂಟು ಮಾಡುವ ಶಕ್ತಿಯುಂಟು. ಅವರು ಜರಾಯುಧಾದಿ ಜರಾಯುಜಾದಿ 4 ಬಗೆಯ ಭೂತ ಸಮೂಹಗಳನ್ನು ನಾಶ ಮಾಡುವ ಸಾಮರ್ಥ್ಯವುಳ್ಳವರು, ಯಾವಾಗಲೂ ನಿರ್ಭಯರು, ರುದ್ರನ ಕೋಪ ಭೃಕುಟಿಗೂ ಮನಸ್ಸು ಕಲಗದವರು, ಸ್ವೇಚ್ಛೆಯಂತೆ ಕಾರ್ಯಸಾಧಕರು, ತ್ರಿಲೋಕೇಶ್ವರರಿಗೂ ಈಶ್ವರರು, ನಿತ್ಯಾನಂದ ನಿರತರು, ವಾಗ್ದೇವತೆಗಳು, ಮಾತ್ಸರ್ಯವಿಲ್ಲದವರು, ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದರೂ ಗರ್ವವಿಲ್ಲದವರು, ಭಗವಂತನಾದ ಈಶ್ವರನೇ ಅವರ ಕರ್ಮಗಳಿಗಾಗಿ ನಿತ್ಯವೂ ವಿಸ್ಮಯಗೊಳ್ಳುವನು. ಆ ಪಾರಿಷದರಿಂದ ಮನೋವಾಕ್ಕರ್ಮಗಳಿಂದ ನಿತ್ಯವೂ ಆರಾಧಿಸಲ್ಪಟ್ಟ ಆ ಈಶ್ವರನು ಅವರನ್ನು ಪುತ್ರರಂತೆ ರಕ್ಷಿಸುವನು. ಅವರಲ್ಲಿ ಕೆಲವರು ಬ್ರಹ್ಮದ್ವೇಷಿಗಳನ್ನು ಕಂಡಾಗ ಕ್ರೋಧದಿಂದ ಅವರ ಮೇಧೋ ರಕ್ತಗಳನ್ನು ಹೀರತಕ್ಕವರು. ಅಧ್ಯಾತ್ಮ, ಅಧಿಯಜ್ಞ, ಅಧಿದೈವ, ಅಧಿಲೋಕಗಳಲ್ಲಿ ದೇವತಾರೂಪಿಗಳಾಗಿ ಅವರು ಅನ್ನ, ಓಷಧಿ ರಸ, ಅಮೃತ, ಚಂದ್ರಮಂಡಲವೆಂಬ 4 ವಿಧ ಸ್ವರೂಪದಿಂದ ಕೂಡಿದ ಸೋಮರಸವನ್ನು ಯಾವಾಗಲೂ ಪಾನ ಮಾಡುವರು. ಶಾಸ್ತ್ರಜ್ಞಾನದಿಂದಲೂ ಬ್ರಹ್ಮಚರ್ಯದಿಂದಲೂ ತಪಸ್ಸಿನಿಂದಲೂ ಮನೋನಿಗ್ರಹದಿಂದಲೂ ಈಶ್ವರನನ್ನು ಸದಾ ಆರಾಧಿಸಿ ರುದ್ರ ಸಾಯುಜ್ಯವನ್ನು ಪಡೆದವರು. ಭೂತ ಭವಿಷ್ಯದ್ ವರ್ತಮಾನ ಕಾಲಗಳಿಗೆ ಪ್ರಭುವು ಷಡ್ಗುಣ್ಯ ಪರಿಪೂರ್ಣನೂ ಆದ ಮಹೇಶ್ವರನು ತನ್ನ ಸಾಯುಜ್ಯವನ್ನು ಪಡೆದ ಆ ಮಹಾಭೂತ ಗಣಗಳೊಡನೆ ಯಾವಾಗಲೂ ಸುಖವಾಗಿರುವನು. ಆ ಪಾರಿಷದರು ನಾನಾ ಬಗೆಯ ವಾದ್ಯ ಧ್ವನಿಗಳಿಂದಲೂ ಸಿಂಹನಾದಗಳಿಂದಲೂ ಪ್ರಪಂಚವನ್ನೇ ನಡುಗಿಸುವಂತೆ ಬಂದು ಅಶ್ವತ್ಥಾಮನಿಗೆ ಇದಿರಾಗಿ ಕಾಣಿಸಿದರು. ಭೂತಗಣಗಳು ಹರ ಹರ ಮಹಾದೇವ ಎಂದು ರುದ್ರನನ್ನು ಸ್ತುತಿಸುತ್ತಾ ತಮ್ಮ ತೇಜಸ್ಸನ್ನು ಹರಡುತ್ತಾ ದ್ರೋಣಪುತ್ರನ ಪ್ರಭಾವವನ್ನು ಸೌಪ್ತಿಕ ವಧವನ್ನು ನೋಡಲಪೇಕ್ಷಿಸಿ ಭಯಂಕರವೂ ಉಗ್ರವೂ ಆದ ಪರಿಘ, ಕೊಳ್ಳಿ, ಶೂಲ, ಪಟ್ಟಸ ಮುಂತಾದವುಗಳನ್ನು ಕೈಯಲ್ಲಿ ಹಿಡಿದು 1000 ಲೆಕ್ಕದಲ್ಲಿ ಬಂದವು. ನೋಡಿದ ಮಾತ್ರದಲ್ಲಿಯೇ 103 ಲೋಕಗಳಿಗೂ ಭಯವನ್ನುಂಟು ಮಾಡುವ ಅಂತಹ ಭೂತಗಳನ್ನು ಕಂಡರೂ ದ್ರೋಣಪುತ್ರನು ಸ್ವಲ್ಪವೂ ಎದೆಗುಂದದಿದ್ದನು. ಬಿಲ್ಲನ್ನು ಹಿಡಿದು ಉಡುವಿನ ಚರ್ಮದ ಕೈಚೀಲಗಳನ್ನು ಧರಿಸಿದ ಆತನು ಆಗ ತನ್ನ ದೇಹವನ್ನೇ ಬಲಿಯಾಗಿ ಕೊಡಬೇಕೆಂದು ಉದ್ದೇಶಿಸಿದನು. ಮನೋಧೈರ್ಯವುಳ್ಳ ಅಶ್ವತ್ಥಾಮನ ಈ ಬಲಿಕರ್ಮದಲ್ಲಿ ಬಿಲ್ಲುಗಳೇ ಸಮಿತ್ತುಗಳಾಗಿಯೂ ತೀಕ್ಷ್ಣ ಬಾಣಗಳೇ ಪವಿತ್ರಗಳಾಗಿಯೂ ಆತ್ಮವೇ ಹವಿಸ್ಸಾಗಿಯೂ ಇರಲು ಆತನು ಸೋಮೋಪಾಸನದ ಮಂತ್ರದಿಂದ ತನ್ನನ್ನೇ ಬಲಿಯಾಗಿ ಏರ್ಪಡಿಸಿಕೊಂಡನು. ರುದ್ರ ಪ್ರೀತಿಕರವಾದ ರೌದ್ರ ವ್ರತದಿಂದ ಅವನು ರುದ್ರನನ್ನು ನಮಸ್ಕರಿಸಿ ಹೀಗೆ ಸ್ತುತಿಸುವನು. ಓ ಭಗವಂತ, ಅಂಗೀರಸ ಕುಲದಲ್ಲಿ ಹುಟ್ಟಿದ ಈ ಆತ್ಮವನ್ನು ಈಗಲೇ ನಾನು ಈ ಉತ್ತಮಾಗ್ನಿಯಲ್ಲಿ ಹೋಮ ಮಾಡುವೆನು. ನನ್ನನ್ನು ಬಲಿಯಾಗಿ ಸ್ವೀಕರಿಸು. ಓ ಮಹಾದೇವ, ಪ್ರಪಂಚರೂಪಿ, ನಿನ್ನಲ್ಲಿರುವ ಭಕ್ತಿಯಿಂದ ನಾನು ಈ ಉತ್ತಮ ಸಮಾಧಿಯನ್ನು ನಿನ್ನ ಸಾನ್ನಿಧ್ಯದಲ್ಲಿ ಮಾಡಲಾರಂಭಿಸಿರುವೆನು. ಎಲ್ಲ ಪ್ರಾಣಿಗಳಿಗೂ ನೀನೇ ಆಧಾರನು. ಎಲ್ಲ ಭೂತಗಳು ನಿನ್ನನ್ನೇ ಆಶ್ರಯಿಸಿರುವವು. ಎಲ್ಲ ಪ್ರಧಾನ ಗುಣಗಳು ನಿನ್ನಲ್ಲಿಯೇ ಇರುವವು. ಓ ಜೀವಾಧಾರ, ವಿಭು, ದೇವ, ಶತ್ರುಗಳು ನನಗೆ ದುರ್ಜಯರಾಗುವುದಾದರೆ ನನ್ನನ್ನೇ ಹವಿಸ್ಸನ್ನಾಗಿ ಸ್ವೀಕರಿಸು ಎಂದನು.
ಆಮೇಲೆ ಅಶ್ವತ್ಥಾಮನು ಜ್ವಲಿಸುವ ಅಗ್ನಿಯಿಂದ ಕೂಡಿದ ಆ ವೇದಿಕೆಯ ಮೇಲೇರಿ ತನ್ನ ಪ್ರಾಣವನ್ನು ಬಿಡಲು ಸಿದ್ಧನಾಗಿ ಅಗ್ನಿ ಮಧ್ಯದಲ್ಲಿ ಕುಳಿತನು. ಕೈಗಳನ್ನು ಮೇಲಕ್ಕೆತ್ತಿ ನಿಶ್ಚೇಷ್ಟನಾಗಿ ದೃಢ ಮನಸ್ಸಿನಿಂದ ತನ್ನ ಆತ್ಮವನ್ನೇ ಹವಿಸ್ಸಾಗಿ ಒಪ್ಪಿಸುತ್ತಿದ್ದ ಆತನಿಗೆ ಷಡ್ಗುಣ ಪರಿಪೂರ್ಣನಾದ ಮಹಾದೇವನು ಪ್ರಸನ್ನನಾಗಿ ಕಾಣಿಸಿ ಮುಗುಳ್ನಗೆಯಿಂದ, ಕುಮಾರ, ಸತ್ಕರ್ಮಿಯಾದ ಅರ್ಜುನನ ತಪಸ್ಸು, ನಿಯಮ, ತಾಳ್ಮೆ, ಭಕ್ತಿ, ಧೈರ್ಯ ಇವುಗಳಿಂದ ಮನೋವಾಕ್ಕರ್ಮ ನಿಯಮಗಳಿಂದ ನನ್ನನ್ನು ಆರಾಧಿಸಿರುವನು. ಆದುದರಿಂದ ಆ ಅರ್ಜುನನಿಗಿಂತಲೂ ನನಗೆ ಪ್ರಿಯನಾದವನು ಬೇರೊಬ್ಬನಿಲ್ಲ. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಈಗ ನಾನು ಪಾಂಚಾಲರನ್ನು ರಕ್ಷಿಸಿದೆನು. ಅನೇಕ ಮಾಯಗಳನ್ನು ಉಂಟು ಮಾಡಿದೆನು. ಆ ಪಾಂಚಾಲರನ್ನು ರಕ್ಷಿಸಿ ನಾನು ಆ ಅರ್ಜುನನಿಗೆ ಹಿತಕಾರ್ಯವನ್ನು ಮಾಡಿದೆನು. ಆದರೆ ಈಗ ಅವರು ಕಾಲವಶರಾಗಿರುವುದರಿಂದ ಇನ್ನು ಅವರು ಉಳಿಯುವುದಿಲ್ಲ ಎಂದು ಹೇಳಿ ತನ್ನ ನಿಜಾಂಶದಲ್ಲಿ ಅಶ್ವತ್ಥಾಮನ ದೇಹದಲ್ಲಿ ಪ್ರವೇಶಿಸಿದನು. ಆತನಿಗೆ ಹರಿತವಾದ ದಿವ್ಯ ಖಡ್ಗವೊಂದನ್ನು ಕೊಟ್ಟನು. ಒಡನೆಯೇ ಅಶ್ವತ್ಥಾಮನು ಮಹೋಗ್ರ ತೇಜಸ್ಸಿನಿಂದ ಜ್ವಲಿಸುತ್ತಾ ಯುದ್ಧದಲ್ಲಿ ತೀವ್ರ ಆವೇಶವುಳ್ಳವನಾಗಿ ಆ ಶಿಬಿರದ 4 ಕಡೆಗಳಲ್ಲಿಯೂ ಸುತ್ತುತ್ತಾ ದೇವದೇವನಾದ ಸಾಕ್ಷಾತ್ ಮಹೇಶ್ವರನಂತೆ ಕಾಣಿಸಿದನು. ಒಡನೆ ಆ ಭೂತಗಳು ರಾಕ್ಷಸರು ಭಯದಿಂದ ಓಡಿದರು. ಇದು 7ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.